ಶಾಲಿವಾಹನ ಶಕವರ್ಷದ 1946ನೇ ಶ್ರೀ ಕ್ರೋಧಿನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯ ದಿನ ನಾವು ನೀವೆಲ್ಲ ಇದ್ದೇವೆ. ಇವತ್ತಿನ ನಿತ್ಯ ನಕ್ಷತ್ರ ಶತಭಿಷ ನಕ್ಷತ್ರ 4ನೇ ಪಾದ 8 ಗಂಟೆ 12 ನಿಮಿಷಕ್ಕೆ ವಿರಾಮವಾಗಿ ನಂತರ ಪೂರ್ವಾಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿಯೇ ಚಂದ್ರನಿರುವಂತಹ ಪುಣ್ಯ ಪರ್ವಕಾಲ. ಹಾಗೆಯೇ ಸೂರ್ಯನು ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಸಂಚರಿಸುವಂತಹ ಸಮಯ. ಇದಕ್ಕನುಗುಣವಾಗಿ ಈ ದಿನದ ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ಚಿಂತನೆಯನ್ನು ಮಾಡುವುದಾದರೆ, ಮೇಷರಾಶಿ ಇವತ್ತು ಹೆಚ್ಚಿನ ಗಮನ ಕೊಡಬೇಕು. ಒಳ್ಳೆಯ ಲಾಭದಾಯಕವಾದ ದಿನ. ಭೂಮಿ ಖರೀದಿ ಮಾಡುವ ವಿಷಯದಲ್ಲಿ ಒಳ್ಳೆಯದಾಗಬಹುದು. ಅದಲ್ಲದೆ ವಾಹನ ಖರೀದಿ ಮಾಡುವ ವಿಷಯದಲ್ಲಿ ಚೆನ್ನಾಗಿದೆ. ಆರ್ಥಿಕ ಪ್ರಗತಿಯನ್ನು ಕಾಣುವಂತಹ ದಿನ. ವ್ಯಾಪಾರಿಗಳಿಗೆ ಹೊಸ ಹೊಸ ವಿಚಾರಗಳನ್ನು, ವ್ಯಾಪಾರದ ವಿಚಾರದ ಸ್ಥಳಗಳನ್ನು ಅಭಿವೃದ್ಧಿಗೊಳಿಸುವಂತಹ ಸಾಧ್ಯತೆ ಇದೆ. ರಾಜಕೀಯ ವ್ಯಕ್ತಿಗಳು ಬಹಳ ತವಕದಿಂದ ಕೂಡಿದ ಸಮಯ ಈ ದಿನ. ಸಾರ್ವಜನಿಕ ಮಾತಿಗೆ ತಾವು ಜಾಸ್ತಿಯಾಗಿ ಕಿವಿ ಕೊಡುವುದು ಸಮಂಜಸ ಅಲ್ಲ. ಭಗವಂತನು ನಿಮ್ಮ ಹಣೆಯಲ್ಲಿ ಬರೆದದ್ದೇ ನಡೆಯುವುದಲ್ಲದೆ ನಾವು ಚಿಂತಿಸಿ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಯಾವ ವ್ಯಕ್ತಿಯಿಂದಲೂ ಸಾಧ್ಯ ಇಲ್ಲ. ಅದರಿಂದ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಮಾತು ಏನು ಅಂತ ಹೇಳಿದರೆ, ಚಿಂತೆ ಬೇಡ, ಆತುರ ಬೇಡ, ಭಗವಂತ ಅನುಗ್ರಹಿಸಿದರೆ ಸಾಧನೆ ಇರಲಿ. ಇನ್ನು ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಒಳ್ಳೆಯ ಕೇಳಿಬರುವ ಸಾಧ್ಯತೆ, ಪ್ರಮೋಷನ್ ಯೋಗಾದಿಗಳು ಉಂಟಾಗುತ್ತೆ. ಬಹುತೇಕವಾಗಿ ಮೇಷರಾಶಿಯವರಿಗೆ ಈ ದಿನ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಚೆನ್ನಾಗಿದೆ. ವೃಷಭ ರಾಶಿ ಉದ್ಯೋಗಕ್ಕಾಗಿ ಕಾಯುತ್ತಾ ಇರುವಂಥ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇದೆ. ಪ್ರೈವೇಟ್ ಲಿಮಿಟೆಡ್ ಸ್ವಯಂಕೃತ ವ್ಯವಹಾರವನ್ನು ಮಾಡುವವರಿಗೆ ಈ ದಿನ ಹೊಸ ಹೊಸ ಆಯಾಮವನ್ನು, ನಿರ್ಣಯಗಳನ್ನು ಸೇರಿಸಿಕೊಂಡು ಅಭಿವೃದ್ಧಿಯ ಪಥದತ್ತ ಸಂಚರಿಸುವ ಯೋಗ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ. ವ್ಯಾಪಾರಸ್ಥರಿಗೆ ಒಳ್ಳೆಯ ಆದಾಯ ಇದೆ. ಬ್ಯಾಂಕು ಸೊಸೈಟಿಯಲ್ಲಿ ಕೆಲಸ ಮಾಡುವ ಪ್ರಧಾನ ಕೆಲಸಗಾರರಿಗೆ ಕಾರ್ಯಕ್ಷೇತ್ರದ ಅಧಿಕ ಒತ್ತಡಗಳಿರುತ್ತೆ. ಲೆಕ್ಕಾಚಾರಗಳಲ್ಲಿ ಜಾಗೃತೆಯಾಗಿರಬೇಕು. ಮರೆತು ಬರೆಯುವಂತಹ ಲೆಕ್ಕವು ಸಮಸ್ಯೆಗೆ ಕಾರಣವಾಗುವ ಸಾಧ್ಯತೆಗಳು ಉಂಟಾಗುತ್ತೆ. ಕೈಗಾರಿಕಾ ವಿಚಾರದಲ್ಲಿ ಕೆಲಸ ಮಾಡುವವರಿಗೆ ಅಗ್ನಿಯ ಭಯ ಉಂಟಾಗುವ ಸಾಧ್ಯತೆ ಇದೆ. ಸ್ವಲ್ಪ ಜಾಗರೂಕತೆಯಾಗಿ ಕರ್ತವ್ಯವನ್ನು ಮಾಡುವುದು ಬಹಳ ಒಳ್ಳೆಯದು. ಮಿಶ್ರಪ್ರದವಾದ ದಿನ ವೃಷಭ ರಾಶಿಯವರಿಗೆ. ತಾವು ಈ ದಿನ ಮಾಡಬೇಕಾದ ದೇವರ ಸ್ಮರಣೆ ಆದಿತ್ಯ ಹೃದಯ ಪಾರಾಯಣ ಅಥವಾ ಪಂಚಾಕ್ಷರಿ ಜಪ ಪಾರಾಯಣವನ್ನು ಮಾಡುವುದು ಒಳ್ಳೆಯದು. ಮಿಥುನ ರಾಶಿ ಯಾವುದೇ ಹೊಸ ವಸ್ತುಗಳನ್ನು ಖರೀದಿ ಮಾಡುವಾಗ ತುಂಬ ಜಾಗರೂಕತೆಯಾಗಿ ತಿಳಿದವರೊಂದಿಗೆ ಕೇಳಿ ವ್ಯವಹಾರ ಮಾಡುವುದು ಮಿಥುನ ರಾಶಿಯವರಿಗೆ ಒಳ್ಳೆಯದು. ಭೂಮಿ, ಮನೆ ಇತ್ಯಾದಿ ನಿರ್ಮಾಣ ಮಾಡುವವರಿಗೆ ವಿಘ್ನಗಳು ಕಾಣುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿದೆ. ಸಂಪತ್ತು ಕೈಯಲ್ಲಿದ್ದರೂ ಇಚ್ಛಿಸಿದ ಕಾಲದಲ್ಲಿ ಅದನ್ನು ಪಡೆದುಕೊಳ್ಳುವ ಸಾಧ್ಯತೆ ಮಧ್ಯಮ. ದೂರ ಸ್ಥಳ ಪ್ರಯಾಣ ಮಾಡುವ ಅವಕಾಶಗಳು. ಕಾರ್ಯಕ್ಷೇತ್ರದಲ್ಲಿ ಅಷ್ಟೇನೂ ಹೆಚ್ಚಿನ ಒತ್ತಡಗಳು ಕಾಣುವುದಿಲ್ಲ. ನಿಧಾನಗತಿಯಿಂದಾಗಿ ಸ್ವಲ್ಪ ಧನ ನಷ್ಟ ಅಥವಾ ನಿಧಾನಗತಿ ಸಂಪತ್ತು ತಮ್ಮಲ್ಲಿ ಯಥೇಚ್ಛವಾಗಿ ಇಲ್ಲದೇ ಇರುವ ಕಾರಣದಿಂದಾಗಿ ಸ್ವಲ್ಪ ಮಾನಸಿಕ ಒತ್ತಡಗಳುಂಟಾಗುವ ಸಾಧ್ಯತೆಯೂ ಇದೆ. ತಾವು ಈ ದಿನ ಮಾಡಬೇಕಾದಂತಹ ದೇವರ ಆರಾಧನೆ ದುರ್ಗಾಪರಮೇಶ್ವರಿ ದೇವರ ಸೇವೆಯನ್ನು ಮಾಡಿ, ಹಾಗೆ ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದು ಒಳ್ಳೆಯದು. ಕರ್ಕಾಟಕ ರಾಶಿ ಯಾವುದೇ ಕರ್ತವ್ಯವನ್ನು ಮುಟ್ಟಿದರೂ ವಿಘ್ನ ಮತ್ತು ನಿಧಾನಗತಿಯಾಗುವುದರಿಂದ ಮಾನಸಿಕವಾದ ಖಿನ್ನತೆಗಳು ಕಾಣುವಂತಹ ಲಕ್ಷಣ ಜಾಸ್ತಿಯಾಗಿದೆ. ಅಪರಿಚಿತರಿಂದ ವ್ಯವಹಾರದಲ್ಲಿ ನಷ್ಟ ಕಾಣುವ ಲಕ್ಷಣ ಇದೆ. ಜಾಗ್ರತೆ. ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವ ಮನಸ್ಥಿತಿಗಳು ಈ ದಿನ ಬೇಡ. ದೂರ ಸ್ಥಳ ಪ್ರಯಾಣ ಮಾಡುವ ಸಾಧ್ಯತೆಗಳಿದೆ. ಮನೆಯಲ್ಲಿ ದಾಂಪತ್ಯದಲ್ಲಿ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ. ಆರೋಗ್ಯದ ವ್ಯತ್ಯಾಸಗಳು ಕಾಣುವ ಸಾಧ್ಯತೆ ಇದೆ. ಆಹಾರ ಪದ್ಧತಿಯಲ್ಲಿ ಅಸಮಾಧಾನಗಳು ಉಂಟಾಗುವ ಲಕ್ಷಣಗಳಿದೆ. ಈ ದಿನ ವ್ಯಾಪಾರಿಗಳಿಗೆ ಮಧ್ಯಮ ಫಲದಾಯಕ. ಹಾಗೆ ವೃದ್ಧಾಪ್ಯದವರಿಗೆ ನರ ಸಂಬಂಧಪಟ್ಟ ಮತ್ತು ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣುವ ಸಾಧ್ಯತೆ ಇದೆ. ಯಂತ್ರದಲ್ಲಿ ಉದ್ಯೋಗ ಮಾಡುವವರಿಗೆ ಸ್ವಲ್ಪ ಬೇಜವಾಬ್ದಾರಿತನದಿಂದ ದೇಹಕ್ಕೆ ಅಸಮಾಧಾನದ ಘಟನೆಯಾಗುವಂಥ ಸಾಧ್ಯತೆ ಇದೆ. ಸಮಾಧಾನವೇ ಈ ದಿನ ನಿಮ್ಮ ಸಂತೋಷ ಸುಖಕ್ಕೆ ಕಾರಣ. ತಾವು ಮಾಡಬೇಕಾದಂಥ ಇವತ್ತಿನ ದೇವತಾರಾಧನೆ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ಮಾಡುವುದರಿಂದ ಒಳ್ಳೆಯದು. ಹಾಗೆ ಪಕ್ಷಿಗಳಿಗೆ ಧಾನ್ಯ ಕೊಡುವಂಥ ಪ್ರಯತ್ನ ಮಾಡಿ ಒಳ್ಳೆಯದು. ಸಿಂಹರಾಶಿ
ಅನಿರೀಕ್ಷಿತ ಧನಲಾಭ ಯೋಗವೂ ಇದೆ. ನಿಂತಹ ಕೆಲಸ ಮರುಪ್ರಾರಂಭ ಮಾಡುವ ಸಾಧ್ಯತೆ ಇದೆ. ಭೂಮಿಯ ವ್ಯವಹಾರದ ಮಧ್ಯವರ್ತಿಯಾಗಿ ಕೆಲಸ ಮಾಡುವವರಿಗೆ ಧನಲಾಭ ಯೋಗ ಇದೆ. ಬಹಳ ದಿನದಿಂದ ನಿರೀಕ್ಷೆ ಮಾಡಿದ ಕಾರ್ಯ ಲಾಭವಾಗುವಂತಹ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ನಿಮಗೆ ಅನಿರೀಕ್ಷಿತವಾದಂತಹ ವಸ್ತುಗಳಿಂದ ಲಾಭ ಅಧಿಕ ಉಂಟಾಗುವಂತಹ ಸಾಧ್ಯತೆಗಳು ಚೆನ್ನಾಗಿದೆ. ವಾಹನ ಚಾಲಕರಿಗೆ ಈ ದಿನ ಪ್ರಶಂಸೆಗಳು, ನಿಮ್ಮ ಸಾಧನೆಯು ಸಾರ್ವತ್ರಿಕ ಕ್ಷೇತ್ರದಲ್ಲಿ ಗೌರವ ಪ್ರಾಪ್ತಿಯಾಗುವ ಲಕ್ಷಣಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ವಾಹನ ಖರೀದಿ ಮಾಡುವ ಯೋಗವು ನಿಮ್ಮಲ್ಲಿದೆ. ಇನ್ನು ಇವತ್ತಿನ ದಿನ ವೈದ್ಯರಿಗೆ ತಮ್ಮ ಕರ್ತವ್ಯದಲ್ಲಿ ಹೆಚ್ಚಿನ ಪ್ರಶಂಸೆ ಉಂಟಾಗುತ್ತೆ. ಹಾಗೆಯೇ ಸರಕಾರದ ಮೂಲದಲ್ಲಿ ಉದ್ಯೋಗ ಮಾಡುವವರಿಗೆ ಅವರವರ ಉದ್ಯೋಗದ ಮೇಲಾಧಿಕಾರಿಗಳಿಂದ ಒಳ್ಳೆಯ ಸಹಾಯ ಮತ್ತು ಪ್ರಶಂಸೆ ಚೆನ್ನಾಗಿದೆ. ತಾವು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ, ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ, ಹಾಗೆಯೇ ಗಣಪತಿ ದೇವರ ಸೇವೆಯನ್ನು ಮಾಡಿ. ಕನ್ಯಾ ರಾಶಿ, ಈ ರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸದಾಳುಗಳಿಂದ ಅಸಮಾಧಾನ, ನೀವು ತೆಗೆದುಕೊಂಡ ವಸ್ತುವಿನ ಮೌಲ್ಯ ವ್ಯತ್ಯಾಸ, ಮೋಸ ಹೋಗುವ ಯೋಗಾದಿಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಆರ್ಥಿಕ ಸ್ಥಿತಿಯ ವ್ಯತ್ಯಾಸಗಳು ಕಾಣುವ ಲಕ್ಷಣವಿದೆ. ವ್ಯಾಪಾರಿಗಳಿಗೆ ಈ ದಿನ ಅಷ್ಟೇನು ಶುಭಪ್ರದವಾದ ಲಾಭದಾಯಕ ಅಲ್ಲ. ಸಾಲ ಪಡೆದುಕೊಳ್ಳುವ ಯೋಗಾದಿಗಳಿದೆ, ಬ್ಯಾಂಕು, ಸೊಸೈಟಿ ಇತ್ಯಾದಿಗಳಿಂದ. ವಾಹನ ಪಡೆದುಕೊಳ್ಳುವ ಅವಕಾಶಗಳಿದ್ದರೂ ನಿಧಾನಗತಿಯಾಗುವುದರಿಂದ ಖಿನ್ನತೆ ಇದೆ. ಈ ದಿನ ಬಹುತೇಕವಾಗಿ ನಿಮಗೆ ಮಿಶ್ರಪ್ರದವಾದ ದಿನವಾಗಿರುವ ಸಾಧ್ಯತೆ ಇದೆ.